ಸಾರ್ಥಕ ಭಾವದಲ್ಲಿ ಕೃತಿ ಇವತ್ತು ಮತ್ತೆ ಲೋಕಮುಖವನ್ನು ಕಂಡಂಥ ಸಂಭ್ರಮದಲ್ಲಿರುವಂಥ ಶ್ರೀಯುತ ಲಂಕಾ ಸತ್ಯನಾರಾಯಣವರು ದಯಮಾಡಿ ಎರಡು ಮಾತುಗಳನ್ನು ಆಡಬೇಕು ಅಂತ ಅವರಿಗೆ ಕೇಳಿಕೊಳ್ತೇನೆ. ನನ್ನ ಈ ಕೃತಿ ಹೊರಗೆ ಬಂದಿದ್ದು ನಮಗೊಬ್ಬ ಆತ್ಮೀಯ ಸ್ನೇಹಿತನಾದ ವಿ ಸ್ವಾಮಿಯಿಂದ ಅದನ್ನು ಯಶಸ್ವಿಯಾಗಿ ಮುಂದುವರಿಸಿಕೊಂಡು ಈ ಸಮಾಜ ಪರಿಚಯಿಸ್ತಾ ಇರೋದು ನಮ್ಗೆ ಆಗ್ತಿದೆ. ಇವರಿಬ್ಬರಿಂದಾಗಿ ಇವತ್ತು ನಾನು ಈ ಕೃತಿ ಹೊರಗೆ ಮಾಡ್ತಾ ಇದ್ದೆ, ಹೊರಗೆ ಕಾಣ್ತಾ ಇದ್ದೆ. ಈ ಕೃತಿ ಬಗ್ಗೆ ಹೇಳೋಕ್ಕೆ ಸ್ವಲ್ಪ ಕಷ್ಟ. ಯಾಕಂದರೆ ಇದು 11 ವರ್ಷಗಳ ನಂತರ ಪೂರ್ಣ ರೂಪದಲ್ಲಿ ಹೊರಗೆ ಬರ್ತಾ ಇದೆ. 11 ವರ್ಷ ನನ್ನ ಶ್ರಮ ಇದರಲ್ಲಿದೆ. ಆದರೆ ಇದನ್ನು ವ್ಯವಸ್ಥಿತವಾಗಿ ಇಟ್ಟುಕೊಟ್ಟು ಎಡಿಟ್ ಮಾಡಿಕೊಟ್ಟವರು ನಮ್ಮ ಶರದವರು. ಅವರಿಗೆ ಧನ್ಯತಾ ಮೂಲಕವಾಗಿ ಈ ಕೃತಿ ರಚನೆಯಿಂದ ನನಗೆ ಸಿಕ್ಕ ಒಂದು ಅನುಕೂಲ ಏನಂತ ಹೇಳಿದ್ರೆ, ನನಗೆ ಸಜ್ಜನವರು ಅಂದರೆ ಯಾರು ಅಂತ ಅರ್ಥ ಮಾಡ್ಕೊಳ್ಳೋ ಸಮಯ ನನಗೆ ಯಾವುದು ಸಿಕ್ಕಿರಲಿಲ್ಲ. ಈ 80 ವರ್ಷದಲ್ಲಿ ನನಗೆ ಈ ರಾಮಾಯಣ ಪುಸ್ತಕ ರಚಿಸಿದ ನಂತರ ರಚಿಸಬೇಕು ಸಂದರ್ಭದಲ್ಲಿ ಪ್ರಥಮವಾಗಿ ನನಗೆ ಸಿಕ್ಕೋರು ನನ್ನ ಹಿರಿಯ ಅಧಿಕಾರಿ ಸತ್ಯಬೋಧನವರು. ಅವರು ಸುಮಾರು 30 ಕೃತಿಗಳನ್ನು ಮಹಾಭಾರತದ ಬಗ್ಗೆ, ಭಾಗವತ ಬಗ್ಗೆ ಸಮಾಜಕ್ಕೆ ಸಂರಕ್ಷಿಸಿದ್ದಾರೆ. ಅವರು ನಾನು ಇದಕ್ಕೆ ಪುಸ್ತಕ ಮುನ್ನಡೆ ಬರಿ ಅಂತ ಕೇಳಿದಾಗ ನಾನು ಬೇಡ ಚಿಂತಾಮಣಿ ಅವರಿದ್ದಾರೆ, ಅವ್ರು ಕೇಳಿ ಬರ್ಕೊಡ್ತಾರೆ ಅಂತ ಹೇಳಿದ್ರು. ಅದು ಚಿಂತಾಮಣಿ ನನಗೆ ಗೊತ್ತಿರಲಿಲ್ಲ. ಅವ್ರು ಫೋನಲ್ಲಿ ಮಾತಾಡಿದ ತಕ್ಷಣ ಅವ್ರು ನನಗೆ ತುಂಬ ವರ್ಷದಿಂದ ಪರಿಚಯ ಅನ್ನಷ್ಟು ಆತ್ಮೀಯವಾಗಿ ಮಾತಾಡಿದ್ರು. ಆ ಆತ್ಮೀಯತೆ ಸಜ್ಜನರು ಅವರು ನನಗೆ ಮುನ್ನಡೆ ಬರ್ಕೊಟ್ಟಿದ್ದಲ್ಲದೆ ಇದರಲ್ಲಿ ಕೆಲವು ಲೋಪದೋಷಗಳಿದ್ದಾವೆ, ಪದಗಳ ಜೋಡಣೆ ಅವೆಲ್ಲ ಸ್ವಲ್ಪ ವ್ಯತ್ಯಾಸ ಇದೆ. ನೀವು ಶರದವ್ರು ಕೂಡ ತಿದ್ದಿ ಕೊಡ್ತಾರೆ ಅಂತ ಹೇಳಿದ್ರು. ಅವ್ರು ಸಿಕ್ಕ 2 ಸಜ್ಜನರು. ಇದು ನನಗೆ ಈ ಕೃತಿಯಿಂದ ನಾನು ಸಿಕ್ಕೋರೇನಂತಂದರೆ ನನ್ನ ಜೀವನದಲ್ಲಿ ಸಜ್ಜನ ಪ್ರವೇಶವಾಗಿದೆ. ನನಗೆ ಅತ್ಯಂತ ಸಂತೋಷಕರದ ವಿಷಯ ನನಗೆ ನಾನು ನಿಮ್ಮ ಮತ್ತೆ ಹೇಳಬೇಕಾದ್ರು ಬೇರೆ ಹೇಳಬೇಕಾದ್ರು. ಹಾಗೆ ಇದರಲ್ಲಿ ಹೆಚ್ಚಿಗೆ ಹೇಳೋದೇನಿಲ್ಲ. ಎಷ್ಟು ಶ್ರಮ ಹಾಕಿದ್ದೀನಿ ಇದರಲ್ಲಿ ಅಂತ ನನ್ನ ಮದ್ದು ಗೊತ್ತು, ನನಗೂ ಗೊತ್ತು. ಇಂಥ ಮನಸ್ಸು ಸ್ವಲ್ಪ ಇದ್ರ ಬಗ್ಗೆ ಅನುಭವಿಸಿರೋದು ಏನಾಗಿದೆ ಅಂತ ಹೇಳ್ತು. ಭಾಳ ಶ್ರಮ ಕೊಡ್ತೇನೆ, 11 ವರ್ಷ ಶ್ರಮ ಇದೆ ಅಂತ ಹೇಳ್ತಿದ್ದಾನೆ. ಸೊ ಇನ್ನು ಹೆಚ್ಚಿಗೆ ಏನು ಹೇಳೋದಿಲ್ಲ. ನಾನು ಇಷ್ಟೇ ಹೇಳೋದಿಸೋದು, ನನ್ನ ಮನೆಗೆ ಸ್ಪಂದಿಸಿ ಕೊಂಡಾರೆಡ್ಡಿಯವರು ಬಂದು ನಮ್ಮ ಈ ಪುಸ್ತಕ ಬಿಡುಗಡೆ ಮಾಡಿಕೊಟ್ಟಿದ್ದಕ್ಕೆ ಅವರಿಗೆ ನಾನು ಧನ್ಯವಾದ ತಿಳಿಸ್ತೇನೆ. ಹಾಗೆ ಚಿಂತಾಮಣಿಯವರು ಸಹ ಈ ಪುಸ್ತಕ ಬಗ್ಗೆ ಈ ಪುಸ್ತಕ ಒಂದು ಸಣ್ಣ ಅವಲೋಕನ ಮಾಡಿದ್ದರು. ಇವತ್ತು ಈ ಪುಸ್ತಕಕ್ಕೆ ಅವಲೋಕನ ಮಾಡಿದ್ದಾರೆ, ಅವರಿಗೂ ನಾನು ಧನ್ಯವಾದ ತಿಳಿಸ್ತೇನೆ. ಜೊತೆಗೆ ಈ ಪುಸ್ತಕ ಬಿಡುಗಡೆ ಸಮಾರಂಭಕ್ಕೆ ನಮ್ಮ ಕರ್ನಾಟಕ ವಿದ್ಯುತ್ ಶಿಕ್ಷಣ ಮಂಡಳಿ ಲೆಕ್ಕಾಧಿಕಾರ ಸಂಘದ ಅಧ್ಯಕ್ಷರು ಮತ್ತು ಸಮಿತಿಯವರು ಈ ಸಭಾಭವನವನ್ನು ಉಪಯೋಗಿಸಲು ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ಅವರಿಗೂ ಧನ್ಯವಾದ ತಿಳಿಸಿ. ಇದೆ ಸರ್, ನೀವು ಸಜ್ಜನರು ಅಂತ ಹೇಳಿದ್ರೆ ನಾನು ಒಂಚೂರು ಬರ್ಕೊಡ್ಬೇಕು ಸರ್. ನಮ್ಮ ಮನೆಯವರು ಒಪ್ಪೋದಿಲ್ಲ. ಪೂರ್ತಿ ಮಾಡಲಿಕ್ಕೆ ಆಗಿಲ್ಲ ಅಂತ ಅನ್ನಿಸ್ತದೆ. ಬಹುಶಃ ಅವರಿಗೆ ಈ ಸಜ್ಜನರ ಸಹವಾಸದಿಂದ ಇನ್ನೂ ತಾನು ಹೆಚ್ಚಿಗೆ ಮಾತಾಡ್ತಿದ್ರೆ ಹಸಿವಾಗಿರ್ತದೆ ಎಲ್ಲರಿಗೂ. ಈ ಕಾರ್ಯಕ್ರಮಕ್ಕೆ ಆಗಮಿಸಿ ತುಳುದ ಶಿಕ್ಷೆಯಿಂದ ವಿದ್ಯಾಶ್ರೀ ಅವರು ಭರತನಾಟ್ಯ ಕಾರ್ಯಕ್ರಮ ಪುಸ್ತಕ ಮಾರಾಟಕ್ಕೆ ಪುಸ್ತಕ ತಂದಿದ್ದೇನೆ. ಆ ಪುಸ್ತಕದಲ್ಲಿ 899 ರೂಪಾಯಿ. ವರ್ಷಕ್ಕೆ ಒಂದು ಪುಸ್ತಕ ಬೆಲೆನ ಅಂತ. ಹೌದು, ಅದು ಅಷ್ಟೊಂದು ಬೆಲೆ. ಯಾಕಂದರೆ ಸಾಮಾನ್ಯವಾಗಿ ಬರೆಯೋರು ಎಲ್ಲ ವಿದ್ವಾಂಸ ಬೆಲೆ ಹಾಕಿ ಬರೆದದ್ದು ಸಾಮಾನ್ಯ ಅಲ್ಲ. ಸಿರೆಗಳನ್ನು ಕೆಟ್ಟಗಳನ್ನು ಅಭ್ಯಸಿಸಿ ಅವನ್ನೆಲ್ಲ ಸರಿಯಾಗಿ ಜೋಡಿಸಿ ಬರೆದಿರುವಂಥ ಒಂದು ಕೃತಿ ಆದ ಕಾರಣ ಜೊತೆಗೆ ಅದರಲ್ಲಿ ನಿಮಗೆ 120 ಚಿತ್ರಗಳು ಸಿಗುತ್ತೆ. ನೀವು ಒಂದೊಂದು ಚಿತ್ರವನ್ನು ತೆಗೆದು ಒಂದೊಂದು ಪ್ರಿಂಟ್ ಹಾಕಿಸಿ ಒಂದೊಂದು 50 ರೂಪಾಯಿ ಕೊಡಬೇಕಾಗ್ತದೆ. 120 ಚಿತ್ರಗಳಿಗೆ ಬೆಲೆ ಹಾಕಿದ್ರೆ 600 ರೂಪಾಯಿ ಬೆಲೆ ಬರೋ ಚಿತ್ರಗಳಿಗೆ ಬೆಲೆ ಆಗ್ತದೆ.
ಸೊ ಪ್ರಿಂಟಿಂಗ್ ಅಲ್ಲಿ ತೊಗೊಂಡ್ರೆ ಹೆಚ್ಚಿಗೆ ನಡೆಸೋದ್ರಲ್ಲಿ ನನ್ನ ದೃಷ್ಟಿಯಲ್ಲಿ ಅವನು ಪ್ರಕಾಶ್ ಸಹ ಹೇಳಿದ್ದಾನೆ. ಈಗ ಇಲ್ಲೇ ಮಾರ್ಕೆಟ್ ಅಂದಿರೋದ್ರಿಂದ ಅದಕ್ಕೆ ₹100 ಕಡಿತ ಮಾಡಿ ₹799 ನಾನು ಮಾರಾಟ ಮಾಡಿ ಸಿದ್ಧಪಡಿಸಿದ್ದೇನೆ. ಆಸಕ್ತಿಗಳು ದಯವಿಟ್ಟು ಕೊಡಬಹುದು. ಸರಿ, ಎಲ್ಲರಿಗೂ ನಮಸ್ಕಾರ. ವಂದನಾರ್ಪಣೆ ಮಾಡಿ ಅಂತ ಅವ್ರಿಗೆ ಹೇಳಿದ್ದೆ, ಆದರೆ ಅದನ್ನ ಮತ್ತೆ ನನಗೆ ಹಾಗೆ ಕುಡಿಸ್ತಿದ್ದಾರೆ. ಇವತ್ತಿನ ದಿವಸ ದೂರದ ಶಿರಸಿಯಿಂದ ಬಂದು ದಿವಾಕರ್ ಕೆರೆಗಂಡ ಅವರು ರಚಿಸಿದಂಥ ಚೆನ್ನೈಯವರು ರಾಗ ಸಂಯೋಜನೆ ಮಾಡಿ ಹಾಡುಗಾರಿಕೆಯಲ್ಲಿರುವಂಥ ವಿದ್ಯಾಶ್ರೀ ಹೆಗಡೆ ಅವರಿಗೆ ನಾನು ಹೃತ್ಪೂರ್ವಕವಾದ ವಂದನೆಗಳನ್ನು ಸಲ್ಲಿಸ್ತೇನೆ. ರಾಜಶೇಖರ ಹೆಗಡೆ ದುಲಿಮನೆಯವರು ಸಂವಾದ ಇಟ್ಕೊಳ್ಳಿ ಅಂತ ಕೇಳ್ಕೊಂಡಾಗ ಒಪ್ಕೊಂಡ್ರು. ಅಲ್ಲದೇ ಇಂಥ ಒಂದು ಅಪರೂಪವಾದ ಕಾರ್ಯಕ್ರಮಕ್ಕೆ ದೊಡ್ಡ ದೊಡ್ಡವ್ರನ್ನ ಕರೆಸೋದು ಹೇಗೆ, ನನ್ನ ಹತ್ರ ಎಲ್ಲ ಸಾಧ್ಯ. ಹಾಗಾಗಿ ಅವರು ಆ ದಿಶೆಯಲ್ಲೇ ಎಲ್ಲರನ್ನ ಸಂಪರ್ಕಿಸಿದ್ರು ಹಾಗೂ ಅವರನ್ನು ಒಪ್ಪಿಸಿದರು. ಎಷ್ಟು ಚೆನ್ನಾಗಿ ಮಾತಾಡಿದ್ದಾರೆ. ಒಬ್ಬೊಬ್ಬರಿಗೆ 1 ಗಂಟೆ ಅವರಿಗೆ ಕೊಡಬೇಕಿತ್ತು. ಸತ್ಯನಾರಾಯಣ ಅವರು ಮಾತಾಡ್ತಿದ್ದಾಗ ಇನ್ನೂ ಕೇಳ್ತಿರ್ಬೇಕು ಅನಿಸ್ತದೆ. ದಂಡಪ್ಪ ಅವರು ಆ ಸೂಕ್ಷ್ಮವಾದ ವಿಷಯಗಳನ್ನು ಹೇಳಿದ್ದಾರೆ. ನನಗದು ಮನ ಕಲಿಕಿತ್ತು. ಯಾಕೆಂತಂದರೆ ರಾಜಶೇಖರ ಜೋಗಿಮನೆಯವ್ರನ್ನ ಅಷ್ಟೊಂದು ಗಂಭೀರವಾಗಿ ನಾನು ಯಾವುದೂ ಕಾದಂಬರಿ ಓದಿರಲಿಲ್ಲ. ಯಾವ್ಯಾವ ನಮ್ಗೆ ಇಷ್ಟವಾದದ್ದು ಯಾವ್ಯಾವ ಸನ್ನಿವೇಶ ಬರ್ತದೆ ಅನ್ನೋದನ್ನು ಕಾನ್ಸಂಟ್ರೇಟ್ ಮಾಡ್ತಾ ಇರ್ತೀನಿ. ಅಂಥದ್ರಲ್ಲಿ ಅದು ನಮ್ಮ ಪರಿಸರದಲ್ಲೇ ನಾನು ಅಲ್ಲಿ ಸರ್ವಿಸ್ ಮಾಡಿದ್ರಿಂದ ಬಹಳಷ್ಟು ಬಾಳೋರ್ಗಳು ಇಂಥ ವಿಷಯ ಬಂದಿದ್ದರಿಂದ ಬಹಳ ಆತ್ಮೀಯವಾಗಿ ನಾನು ಓದಿದೆ. ಕೆಲವು ವರ್ಷಗಳಿಗೆ ರೋಚಕ ಸನ್ನಿವೇಶ ಬಂದಿರ್ತದೆ, ಅಂಥದ್ದು ಏನಾದರೂ ಇರ್ತದೆ ಅನ್ನೋಂತಾಳೆ ಅವ್ರು ಹೇಳಿದ್ರು. ಭಾಳಷ್ಟು ವಿಷಯ ತಗೋತಾರೆ, ಅಷ್ಟಕ್ಕೆ ಬಿಟ್ಟು ಹೋಗ್ತಾರೆ. ಅದರಲ್ಲಿ ಒಂದು ಅಂಥದ್ದೇ ಬಂದಿತ್ತು. ಅಲ್ಲ, ನಾನು ಅದನ್ನೇ ಕೇಂದ್ರೀಕರಿಸಿದ್ದೀನಿ ಅಂತಲ್ಲ, ಒಬ್ಬರು ಸೀರೆ ಜಾರ್ತದೆ, ಏನೋ ಆಗುತ್ತೆ, ಇನ್ನು ಈ ಕುತೂಹಲ ಇರ್ತದೆ ನಮಗೆ, ಇನ್ನೇನೋ ಆಗುತ್ತೆ, ಅಲ್ಲಿ ಏನೋ ಸಂಬಂಧ ಬೆಳೀತದೆ ಅಥವಾ ಮುಂದೇನೋ ಬೇರೆ ಆಗ್ತದೆ ಅಂತ. ಆದರೆ ಆ ಹೆಣ್ಮಗಳು, ಹಳೆಯದ ಹೆಣ್ಮಗಳು ವಿಷ ಪ್ರಾಶನವಾದ ಅವನಿಗೆ ಇದನ್ನ ಔಷಧಿ ಕೊಡ್ತಾರೆ. ಆ ಔಷಧಿ ಕೊಡೋ ಸಂದರ್ಭದಲ್ಲಿ ಇವನಿಗೆ ಅದು ಕಾಣಿಸ್ತದೆ. ಅದನ್ನ ಕಾಣಿಸಿದ್ದಾರೆ. ಈ ಕಾಲದಲ್ಲಿ ಅದು ಅಂಥ ಸನ್ನಿವೇಶನೂ ಕೂಡ ಇಟ್ಟಿದ್ದಾರೆ. ಅಂದ್ರೆ ಯಾವುದು ಬಿಟ್ಟಿದೆ, ಎಲ್ಲದೂ ಇದೆ ಇದರೊಳಗೆ. ಬಹಳ ಆತ್ಮೀಯವಾಗಿದೆ. ಅದನ್ನು ಓದಬೇಕಲ್ಲ, ಅಂತ ಒಂದು ಅವಕಾಶ ಮಾಡಿಕೊಟ್ಟಿದ್ದಾರೆ ರಾಜಶೇಖರ ಜೋಗಿಮನೆಯವರಿಗೆ ವಂದನೆ ಸಲ್ಲಿಸ್ತೀನಿ. ಸತ್ಯನಾರಾಯಣ ಅವರು ಮಾತನ್ನು ನಾವು ಮತ್ತು ಕೇಳೋದಿತ್ತು. ಬಹಳಷ್ಟು ಹಿಂದೊಮ್ಮೆ ಬಂದಿದ್ರು, ಮಾಸ್ಟರ್ ಮಾತಾಡೋದಿತ್ತು. ಆದರೆ ಅವತ್ತು ಅವರಿಗೆ ಸ್ವಲ್ಪ ಜ್ವರ ಇರೋದ್ರಿಂದ ಆಗಿಲ್ಲ. ಆದರೆ ಅವ್ರ ಕಾರ್ಯಕ್ರಮ ಮತ್ತೆ ಬರಬೇಕು, ನಮಗೆ ನಮ್ಮ ಕಾರ್ಯಕ್ರಮ ನೀಡಬೇಕು, ಪುಸ್ತಕನ ಮತ್ತೊಂದಿಷ್ಟು ಎಲ್ಲ ಓದಬೇಕು ಅಂತ ಹೇಳಿ ಅವ್ರಿಗೆ ನಾನು ಹೃತ್ಪೂರ್ವಕವಾದ ನಮಸ್ಕಾರವನ್ನು ತಿಳಿಸ್ತೇನೆ. ಗಂಡಪ್ಪ ಅವರು ಬಹಳ ಚೆನ್ನಾಗಿ ಮಾತಾಡಿದರು. ಅದರ ಸೂಕ್ಷ್ಮವನ್ನು ಹೇಳಿದರು. ನಾನು ಹೇಳಿದ್ನಲ್ಲ, ಅಲ್ಲಿ ಕೆಲವಷ್ಟು ವಿಷಯ ಬರ್ತದೆ, ಮೂಢನಂಬಿಕೆಗೆ ಬರ್ತಾ ಇದೆಯಲ್ಲ, ಅದನ್ನೆಲ್ಲ ಬೇಕಂತ, ಅದ್ರ ಬಗ್ಗೆ ಯಾಕೆ ಬೇಕು, ಆ ಹಸು ಬಂದಿದ್ದು ಏನು, ಅದರ ಸಂಕೇತ ಏನು, ಅದರ ಇದೇನು ಅನ್ನೋದನ್ನು ಹೇಳಿದರು. ಅದು ನನಗೆ ಅರ್ಥ ಆಗಿರಲಿಲ್ಲ. ಆದರೆ ನೋವಾಗಿತ್ತು ನನಗೆ. ಆ ಮೂಢನಂಬಿಕೆ ಹೋದಾಗ ಬಹಳ ಇದಾಗಿತ್ತು. ಹೌದಲ್ಲ, ನಾನು ಅನುಭವಿಸ್ತಾ ಇದ್ದಿದ್ದು ಅದು. ಭಟ್ರ ಮನೆಗೆ ಹೋಗೋದು, ಇದು ಮಾಡೋದು ಇಂಥದ್ದು. ಆ ಹಸು ವಾಪಸ್ ಬಂದಿದ್ದು ದೂರ ಕಳಿಸಿರ್ತಾರೆ, ಅದು 2 ವರ್ಷದ ನಂತರ ವಾಪಸ್ ಬರ್ತದೆ. ಹೊಟ್ಟೆ ಕರಳು ಹೇಗೆ ಕಿವುಚಬಹುದು, ಅದು ಅಂತಹ ಸನ್ನಿವೇಶಗಳನ್ನೆಲ್ಲ ಹೇಳಿದ್ರು. ದಂಡಪ್ಪ ಅವರಿಗೆ ನಾನು ಹೃತ್ಪೂರ್ವಕವಾದ ನಮಸ್ಕಾರಗಳನ್ನು ತಿಳಿಸ್ತೇನೆ. ಸೇರಾಜಿ ಅವರ ಬಗ್ಗೆ ನಮ್ಮ ಪೂರ್ತಿ ಇಡೀ ಸ್ಥೂಲವಾದ ಪರಿಚಯವನ್ನು ಮಾಡಿಕೊಟ್ಟಿದ್ದಾರೆ. ಎಲ್ಲದನ್ನು ಹೇಗೆ ಯಾವ ದೃಷ್ಟಿಯಿಂದ ನೋಡಬೇಕು, ಹೇಗೆ ಓದಬೇಕು, ಯಾಕೆ ಓದಬೇಕು ಅನ್ನೋದನ್ನು ಚೆನ್ನಾಗಿ ಹೇಳ್ತಿದ್ದಾರೆ. ಸೇರಾಜಿ ಅವರಿಗೆ ನಾನು ಹೃತ್ಪೂರ್ವಕವಾದ ನಮಸ್ಕಾರಗಳನ್ನು. ಈ ಸಂದರ್ಭದಲ್ಲಿ ನಮ್ಮ ಸಂಘದ ಸದಸ್ಯರಾದ ದಿನೇಶ್ ಗುರುಗಳು ಅನಾಯಾಸವಾಗಿ ನಮಗೆ ಬಂದಿದ್ದಾರೆ. ಅವರ ಕಾರ್ಯಕ್ರಮ ಇಟ್ಕೊಂಡಿದ್ವಿ. ಅವರು ಬಂದು ಈ ಕಾರ್ಯಕ್ರಮ ಬಂದಿದ್ದರಿಂದ ನಾನು ಅವರನ್ನು ಕೂಡ ಹೃತ್ಪೂರ್ವಕವಾಗಿ ನಮಸ್ಕರಿಸಿದ್ದೆ. ಈ ಉಸಿರು ಬಿಡುಗಡೆ, ಈ ಚಿಂತಾಣೆ ಬಿಡಲಿಕ್ಕೆ ಅವರಿರಬೇಕು ಅಂತ ಸತ್ಯನಾರಾಯಣ ಅವರಿಗೆ ಭಾಳ ಆಗ್ತೀರ. ಹೌದು, ನನಗೂ ಅವ್ರು ಬರಬೇಕು, ಮಾತಾಡಬೇಕಲ್ಲ, ಹೆಚ್ಚಿಗೆ ಮಾತಾಡಬೇಕಿತ್ತು. ಆದರೆ ನನಗೆ ಅವಕಾಶ ಎಲ್ಲರಿಗೂ ಕೊಡ್ಲಿಕ್ಕೆ ಆಗೋದು. ಪ್ರತಿ ಸರ್ತಿಗೂ ಹೀಗೆ ಆಗ್ತದೆ. ನನಗೆ ಆಸೆ ಹೆಚ್ಚು, ಆಯುಷ್ಯ ಕಡಿಮೆ. ಹಾಗಾಗಿ ಎಲ್ಲದೂ ತಿರುಗಿಸ್ಬೇಕು, ಹೆಚ್ಚಿಗೆ ಜನ ಬರಬೇಕು, ಮಾತಾಡಬೇಕು. ಅವರಿಗೆ ಅವಕಾಶ ಕೊಡಬೇಕು. ಕೊಂಡಾರೆಡ್ಡಿ ಅವರಾಗಿ ಈ ಚಿಂತಾಮಣಿಯವರವರು ಎಷ್ಟು ಚೆನ್ನಾಗಿ ಮಾತಾಡಿದರು, ಅದನ್ನು ಹರಿಸಿದ್ದಾರೆ ಆ ಪುಸ್ತಕವನ್ನು. ಹಾಗಾಗಿ ನಾನು ಅವರಿಗೆ ಹೃತ್ಪೂರ್ವಕವಾದ ನಮಸ್ಕಾರಗಳನ್ನು ಕೊಡ್ತೀನಿ. ಸತ್ಯನಾರಾಯಣ ಅವ್ರದ್ದು ಅವರೇ ಕಾರ್ಯಕ್ರಮ. ಅವರು ನಮ್ಮ ಸಂಘದ ಸದಸ್ಯರು, ಹಿರಿಯ ಅಧಿಕಾರಿ ಬಿ.ಸಿ. ಸತ್ಯನಾರಾಯಣ ಅಂತ ಗ್ರೇಟ್ ಅವರು. ಅವ್ರು ನೋಡಿದ್ವಿ ಜನರು ಹೆದರ್ಕೋತಾರೆ, ನೀವು ಇವತ್ತಿನಕ್ಕೂ ಹೀಗೆ ಇದ್ದಾರೆ. ಆದರೆ ಅವರ ಬಿ.ಸಿ. ಸತ್ಯನಾರಾಯಣ ಅಂದರೆ ಅಷ್ಟು ಇಂಟೆಗ್ರಿಟಿ ಇದು ಇಟ್ಕೊಂಡವರು ಭಾಳ ಇದು. ಅಂಥವ್ರ ಒಂದು ಪುಸ್ತಕ ನನಗೂ ಅವರು ಅಭಿನಂದನೆ ಹೇಳ್ತಾರೆ. ನನ್ನದು ಕಾರಣ ಅಂತ ನನಗೆ ಖುಷಿ. ನನ್ನ ಸದಸ್ಯರ ಇಂಥ ಕಾರ್ಯಕ್ರಮ
ಮಾಡಿದ್ದಾರೆ. ಗುರುಗೆ ಸ್ವಾಮಿ ಅವರು, ರಾಘವೇಂದ್ರ, ಇಂಥವರೆಲ್ಲ ಬಂದಿದ್ದಾರೆ. ಇವತ್ತು ಈರಪ್ಪ ಅವರು ಬಂದಿದ್ದಾರೆ, ನಿತ್ಯಾನಂದ ಬಂದಿದ್ದಾರೆ, ನಮ್ಮ ಸಂಘದ ಸದಸ್ಯರೆಲ್ಲರೂ ಬಂದಿದ್ದಾರೆ. ಬನವಾಸಿ ಕೃಷ್ಣಮೂರ್ತಿ ಅವರು ಇಷ್ಟೊತ್ತಿನಿಂದ ಕುತ್ಕೊಂಡಿದ್ದಾರೆ ಬೆಳಗಿನಿಂದ, ಅವರೆಲ್ಲ ಬಂದಿದ್ದಾರೆ. ಅಂಥವರಿಗೆ ನಾನು ನಮಸ್ಕಾರ ಹೃತ್ಪೂರ್ವಕವಾದ ವಂದನೆಗಳನ್ನು ಅರ್ಪಿಸ್ತೀನಿ. ಅನೇಕ ಸಾಹಿತಿಗಳು ಇಲ್ಲಿ ಬಂದಿದ್ದೀರಿ, ಹಿರಿಯರು ಬಂದಿದ್ದೀರಿ. ವಿದ್ಯಾವರ್ಧನಹಳ್ಳಿ ಅವರು, ಜಿ.ವಿ. ಪ್ರಭಾಕರ್ ಗಂಗೊಳ್ಳಿ ಅವರು, ಅನ್ನಪೂರ್ಣ ಇವರು, ಇವರೆಲ್ಲ ದೊಡ್ಡ ದೊಡ್ಡ ಸಾಹಿತಿಗಳು. ಅಷ್ಟೇ ಅಲ್ಲ, ಒಂದೊಂದು ತಾಸು ಕಾರ್ಯಕ್ರಮ ನೀಡುವಂಥ ಅವರಿಗೆಲ್ಲ ಬಂದು ನನ್ನ ಈ ಕಾರ್ಯಕ್ರಮ ನಡೆಸಿದ್ದಾರೆ. ಅವರಿಗೆ ಹೃತ್ಪೂರ್ವಕವಾದ ವಂದನೆಗಳನ್ನು ಸಲ್ಲಿಸ್ತೇನೆ. ಪ್ರತ್ಯಕ್ಷ ಸರ್ವರನ್ನು ಸ್ಮರಿಸ್ತೇನೆ. ಊಟ ರೆಡಿ ಇದೆ. ಮುಂದಿನ ತಿಂಗಳ 2ನೇ ಶನಿವಾರ ಇದೆ, 14ನೇ ತಾರೀಕು ಬರುತ್ತೆ. ಖ್ಯಾತ ವಿಜ್ಞಾನಿ, ಲೇಖಕಿ, ಸಾಹಿತಿ ನೇಮಿಚಂದ್ರ ಅವರದ್ದು ಒಂದು ಉಪನ್ಯಾಸ ಇದೆ. ಮಾರ್ಚ್ ತಿಂಗಳಲ್ಲಿ ಮಹಿಳಾ ದಿನಾಚರಣೆ ವಿಶೇಷವಾಗಿ ಇರ್ತದೆ. ಆಮೇಲೆ ಡಾಕ್ಟರ್ ವಿಜಯಲಕ್ಷ್ಮಿ ದೇಶಮಾನಿ ಅವರನ್ನು ಸಂಪರ್ಕಿಸಿದ್ದೇನೆ. 3 ಜನ ಅಥವಾ 4 ಜನ ಅತ್ತೆ, ಸೊಸೆ, ತಾಯಿ, ಮಗಳು ಸಾಧಕಿಯರು ಅವರನ್ನು ಸನ್ಮಾನಿಸುವ ಯೋಚನೆ ಇದೆ. ದಯವಿಟ್ಟು ಎಲ್ಲರೂ ಬರಬೇಕು. ವಿಶಾಲ್ ಇವತ್ತು ಪರಿಸರ ಗೀತೆ ಹಾಡಿದ ವಿಶಾಲಾಕ್ಷಿ ಶರ್ಮಾ ಮತ್ತು ಅವ್ರ ಮಗಳು ನಮ್ಮ ಭಾರತವನ್ನು ಪ್ರತಿನಿಧಿಸಿ ದಕ್ಷಿಣ ಆಫ್ರಿಕಾಕ್ಕೆ ಹೋಗಿ ಸಾಧಿಸಿದ್ದಾಳೆ. ಹಾಗಾಗಿ ತಾಯಿ ಮಗಳು. ಆಮೇಲೆ ಕರ್ನಾಟಕ, ಬಹುಶಃ ಹಿಂದೂಸ್ತಾನದಲ್ಲೇ ಏಕೈಕ ಜಲತರಂಗವಾದಕಿ ಶಶಿಕಲಾ ರಾಣಿ ಹಾಗೂ ಅವರು ಸೊಸೆಯವರ ಕಾರ್ಯಕ್ರಮ ಇದೆ. ಅಮರ ಸತ್ಯನಾರಾಯಣ ಒಳ್ಳೆ ಕಾರ್ಯಕ್ರಮ ನಿರ್ವಹಣೆ ಮಾಡಿಕೊಟ್ಟಿದ್ದಾರೆ. ಇವತ್ತು ಪರಿಸರ ಗೀತೆ ನೀವೆಲ್ಲ ಕೇಳಲಿಲ್ಲ, ಆದರೆ ನಾನು ಯೂಟ್ಯೂಬ್ ಮೂಲಕ ಎಲ್ಲರಿಗೂ ಕೇಳಿಸ್ತೀನಿ. ಬೇಡ್ತಿ ಬಿಡಬಾರ್ದು, ಪರಿಸರ ಉಳಿಸಬೇಕು ಅನ್ನೋದ್ರ ಬಗ್ಗೆ ಒಳ್ಳೆ ಗಾಯನ ಆಡಿದ್ದಾರೆ, ಅದಕ್ಕೆಲ್ಲ ತಿಳಿಸ್ತೀನಿ. ಅವರಿಗೂ ಧನ್ಯವಾದಗಳು. ಈಗ ಇಷ್ಟೇ ಹೇಳಿ ಮಾಡಬೇಕು. ದಯವಿಟ್ಟು ಊಟ ಮಾಡ್ಕೊಂಡು ಹೋಗಿ. ಎಲ್ಲರಿಗೂ ನಮಸ್ಕಾರ.